ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಇವನು ವಿಡಿಯೋಗಿಂತ ಮೊದಲು ಮ್ಯಾಪ್ನ ತೋರಿಸ್ತಿದ್ದಾನೆ ಅಂದ್ಕೊಂತಿದ್ದೀರಾ? ಇವತ್ತು ನಾವು ಬಂದಿರೋದು ವನಹಳ್ಳಿ ಬೀಚ್. ಇದು ಕುಮಟಾದಿಂದ ಹತ್ತಿರ ಇದೆ, ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಇರ್ಬೋದು. ಈವ್ನಿಂಗ್ ಟೈಮಲ್ಲಿ ಬಂದು ಟೈಮ್ ಪಾಸ್ ಮಾಡೋಕ್ಕೆ, ಒಳ್ಳೆ ಗಾಳಿ ತೊಗೊಳಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು. ನಾವಿಲ್ಲಿಗೆ ತುಂಬ ಟೈಮ್ ಬರ್ತಾನೆ ಇರ್ತೀವಿ. ಬೀಚ್ಗೆ ಯಾರೇ ಬಂದ್ರೂ ಏನಾದರೂ ಸ್ನ್ಯಾಕ್ಸು ಇಲ್ಲಾಂದರೆ ವಾಟ್ರ್ ಬಾಟಲ್ಲು, ಪೆಪ್ಸಿ ಬಾಟಲ್ ಏನಾದರೂ ತಂದರೆ ಕುಡಿದು ಅಲ್ಲಲ್ಲೇ ಬಿಟ್ಟು ಹೋಗ್ಬಿಡ್ಬೇಡಿ. ಡಸ್ಟ್ಬಿನಲ್ಲಿ ಹಾಕಿ ನೀಟಾಗಿ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಇಲ್ಲಾಂದರೆ ನಮ್ಮ ಪ್ಲೇಸನ್ನು ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ವನಹಳ್ಳಿ ಬೀಚ್ಗೆ ನಾನು ಧೀರಜ್ ಬಂದಿದ್ವಿ. ಇಲ್ಲಿಗೆ ಬಂದರೆ ಬೇಗ ಮನೆಗೆ ಹೋಗಬೇಕು ಅಂತಲೇ ಅನಿಸಲ್ಲ. ಬೀಚಲ್ಲೇ ಕೂತ್ಕೊಂಡು ಇಲ್ಲೇ ಸುತ್ತಾಡ್ಕೊಂಡಿರ್ಬೇಕು ಅನ್ಸುತ್ತೆ. ನಾವು ಸುಮಾರು ಒಂದು 5 ಗಂಟೆಗೆ ಬಂದಿದ್ವಿ ಇಲ್ಲಿಗೆ. ಒಂದು 6:30 ತನಕ ನಾವು ಇಲ್ಲೇ ಇದ್ವಿ. ಹೊನ್ನಾವರ ಆ್ಯಂಡ್ ಕುಮಟಾದಲ್ಲಿ ತುಂಬ ಪ್ಲೇಸಸ್ ಇದೆ ನೋಡುವಂಥದ್ದು. ನೀವು ಎಲ್ಲಿಂದಾದರೂ ಬಂದು ಹೊನ್ನಾವರ ಅಥವಾ ಕುಮಟಾಗೆ ವಿಸಿಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರುವಂಥ ಪ್ಲೇಸಸ್ ಎಲ್ಲ ಕಡೆನೂ ಹೋಗಿ. ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಇದೆಲ್ಲ. ನಾನಿವಾಗ ಅಪ್ಲೋಡ್ ಮಾಡ್ತಿರೋದು ವಿಡಿಯೋ ಇದು 3ನೇದಾಗಿರುತ್ತೆ. ಇನ್ನೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ನೀವು ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ನಡ್ಕೊತ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಕಡೆ ನನಗೆ ಕಾಲಿಡೋಕ್ಕೆ ಆಗಿಲ್ಲ, ಸ್ವಲ್ಪ ಹೈಟಲ್ಲಿ ಕಲ್ಲಿತ್ತು ಅಂತ. ಆಮೇಲೆ ವಾಪಸ್ ಬೀಳೋಕ್ಕಾಗ್ಬಿಟ್ಟಿದ್ದೆ. ಮತ್ತೆ ನೋಡಿಕೊಂಡು ಹತ್ಕೊಂಡು ಹೋಗ್ಬಿಟ್ಟೆ ಅದನ್ನೇ. ಇಲ್ಲಿ ಬಂದು ಕಲ್ ಮೇಲೆ ಕೂತ್ಕೊಂಡು ಈ ಥರ ಅಲೆಗಳನ್ನು ನೋಡ್ತಿರೋಕ್ಕೆ ತುಂಬ ಖುಷಿಯಾಗತ್ತೆ. ಎಷ್ಟೊತ್ತು ಕೂತ್ಕೊಂಡು ನಾವು ಮನೆ ಕಡೆ ಹೊರಡೋಣ ಅಂತ ಹೊರಡ್ತಿದ್ದೀವಿ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ.